ಪ್ರಯೋಗ ನಾನು ಏನು ಹೇಳ್ತಾ ಇದ್ದೀನಲ್ಲ, ಪ್ರತಿಯೊಬ್ಬರ ಮನೆ ಕಿಚನಲ್ಲಿ ಇರುತ್ತೆ. ಯಾರಿಗೆ ಸ್ಖಲನ ಬೇಗ ಆಗುತ್ತೆ, ಯಾರ್ದು ವೀರ್ಯ ತುಂಬ ನೀರು ಥರ ಇದೆ, ಯಾರ್ದು ವೀರ್ಯನಲ್ಲಿ ಸ್ಟ್ರೆಂತೇ ಇಲ್ಲ, ಹಿಂಗೆ ಮೈ ಬಿಸಿ ಆದ ತಕ್ಷಣ ಸ್ಖಲನ ಆಗ್ತಾ ಇದೆ, ಅಥವಾ ನಿಮ್ಮ ಹಸ್ಬೆಂಡ್ಗೆ ನೀವು ಬರೀ ಟಚ್ ಮಾಡಿದ್ದೀರಾ ಅವ್ರ ಪ್ರೈವೇಟ್ ಪಾರ್ಟ್ನ ಅಂದರೆ ಸ್ಖಲನ ಮಾಡಿಬಿಡ್ತಾರೆ, ಅಥವಾ ಒಳಗಡೆ ಹಾಕಿದ ತಕ್ಷಣ ಒಂದು 2 ಸತಿ ಒಳಗಡೆ ಹೊರಗಡೆ ಹಾಕಿದ ತಕ್ಷಣ ಹೋಗ್ಬಿಡ್ತಾರೆ. ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮದ್ಗಿಲ್, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಬೆಂಗಳೂರಿನಲ್ಲಿ 2 ಬ್ರಾಂಚಸ್ ಇದೆ, ಒಂದು ಜಯನಗರ್ ಮತ್ತೊಂದು ಬನಶಂಕರಿ. ಸೊ ಇವತ್ತು ತುಂಬ ಅದ್ಭುತವಾದ ವಿಷಯ ಬಗ್ಗೆ ಮಾತಾಡ್ತೀನಿ, ಶೀಘ್ರ ಸ್ಖಲನ. ಶೀಘ್ರ ಸ್ಖಲನಗೆ ಮನೆ ಮದ್ದು ಹೇಳಿ. ನಾನು ಮುಂಚೆನೂ ಒಂದು ವಿಡಿಯೋ ಮಾಡಿದ್ದೆ ಶೀಘ್ರ ಸ್ಖಲನ ಬಗ್ಗೆ ಮತ್ತು ಶೀಘ್ರ ಸ್ಖಲನದ್ದು ಟ್ರೀಟ್ಮೆಂಟ್ ಬಗ್ಗೆ. ಬಟ್ ಈ ಒಂದು ವಿಡಿಯೋ ಏನಿದೆಯಲ್ಲ, ಸ್ಪೆಷಲಿ ಯಾಕಂದರೆ ನೀವು ಎಲ್ಲರಿಗೆ ಮೆಡಿಕಲ್ನಲ್ಲಿನೇ ಚಿಕಿತ್ಸೆ ಬೇಡ ಸರ್, ನನಗೆ ಮನೆಯಲ್ಲಿ ಆಗೋ ಥರ ಏನಾದರೂ ಚಿಕಿತ್ಸೆ ಇದ್ದರೆ ಅದರಲ್ಲಿ ಸ್ಪೆಷಲಿ ತುಂಬ ವೆರಿ ಮಿನಿಮಲ್ ಕಾಸ್ಟ್ನಲ್ಲಿ, ಜಾಸ್ತಿ ದುಡ್ಡು ಹೋಗಬಾರ್ದು, ಆ ಥರ ಏನಾದರೂ ಇದ್ದರೆ ಹೇಳಿ ಸರ್ ಅಂದರೆ ಡೆಫಿನೆಟ್ಲಿ ಹೇಳ್ತೀನಿ. ಈ ಪ್ರಯೋಗ ನಾನು ಏನು ಹೇಳ್ತಾ ಇದ್ದೀನಲ್ಲ, ಪ್ರತಿಯೊಬ್ಬರ ಮನೆ ಕಿಚನಲ್ಲಿ ಇರುತ್ತೆ. ಅದು ಏನಂದರೆ ಹುಣಸೆ ಅಂತೀವಿ, ಅಥವಾ ಇದರದ್ದು ಬೀಜ ಏನಿರುತ್ತೆ ನೋಡಿ, ಈ ಹುಣಸೆ ಬೀಜ ನಮಗೆ ಗೊತ್ತೇ ಇರಲ್ಲ ಇದರದ್ದು ವ್ಯಾಲ್ಯೂ ಎಷ್ಟಿದೆ ಅಂತ. ಮಾರ್ಕೆಟ್ದಿಂದ ಬಂದ ಮೇಲೆ ನಾವೇನು ಮಾಡ್ತೀವಿ, ಹುಣಸೆದಿಂದ ಎಲ್ಲ ಬೀಜ ತೆಗೆದ್ಬಿಟ್ಟು ಬಿಸಾಕ್ಬಿಡ್ತೀವಿ. ಸ್ಪೆಷಲಿ ಮಹಿಳೆಯರೇ, ಇದಕ್ಕೆ ಯಾವಾಗೋ ಬಿಸಾಕ್ಬೇಡಿ, ಇದು ತುಂಬ ಸ್ಪೆಷಲ್ ಐಟಮು. ನೀವು ಆರಾಮಾಗಿ ನಿಮ್ಮ ಮನೆಯವ್ರಿಗೆ ತಿನ್ನಿಸಿ, ಇದು ಇಷ್ಟು ಒಳ್ಳೆ ಸುಖ ನಿಮಗೆ ಸಿಗುತ್ತೆ ಅಂದರೆ. ಸರ್ ಇದು ಗೊತ್ತೇ ಇರಲಿಲ್ಲ ಸರ್, ನಾವು ಇಷ್ಟೆಲ್ಲ ಹಾಳು ಮಾಡಿಬಿಟ್ವಿ, ಎಲ್ಲ ಅವಾಗೇ ಗೊತ್ತಾಗ್ಬಿಟ್ರೆ ಎಷ್ಟೋ ಎಂಜಾಯ್ ಪಡ್ಬೋದಾಗಿತ್ತಂತ. ಸೊ ಪರವಾಗಿಲ್ಲ, ಇವಾಗ ಗೊತ್ತಾಗಿದೆ, ಮಾಡಿ. ಇದು ಏನಂದರೆ, ಯಾರಿಗೆ ಸ್ಖಲನ ಬೇಗ ಆಗುತ್ತೆ, ಯಾರ್ದು ವೀರ್ಯ ತುಂಬ ನೀರು ಥರ ಇದೆ, ಯಾರ್ದು ವೀರ್ಯನಲ್ಲಿ ಸ್ಟ್ರೆಂತೇ ಇಲ್ಲ, ಹಿಂಗೆ ಮೈ ಬಿಸಿ ಆದ ತಕ್ಷಣ ಸ್ಖಲನ ಆಗ್ತಾ ಇದೆ, ಅಥವಾ ನಿಮ್ಮ ಹಸ್ಬೆಂಡ್ಗೆ ನೀವು ಬರೀ ಟಚ್ ಮಾಡಿದ್ದೀರಾ ಅವ್ರ ಪ್ರೈವೇಟ್ ಪಾರ್ಟ್ನ ಅಂದರೆ ಸ್ಖಲನ ಮಾಡಿಬಿಡ್ತಾರೆ, ಅಥವಾ ಒಳಗಡೆ ಹಾಕಿದ ತಕ್ಷಣ ಒಂದು 2 ಸತಿ ಒಳಗಡೆ ಹೊರಗಡೆ ಹಾಕಿದ ತಕ್ಷಣ ಹೋಗ್ಬಿಡ್ತಾರೆ. ಎಲ್ಲ ಕಾಯಿಲೆಗಳಲ್ಲಿ ಅಥವಾ ಎಲ್ಲ ಕಂಡೀಷನಲ್ಲಿ ಇದು ಬೀಜ ಏನು ಮಾಡಬೇಕು, ರಾತ್ರಿ ಮಲಗುವಾಗ ಸ್ವಲ್ಪ ಬಿಸಿ ನೀರು ತಗೋಬೇಕು. ಆ ಬಿಸಿ ನೀರಿನಲ್ಲಿ ಒಂದು 2 ಬೀಜ ಇಡೀ ನೈಟ್ ನೆಂದಿಡಿ. ಬಿಸಿನೀರಿನಲ್ಲಿ ಇದು ನೆಂದಿಡಬೇಕು. ಬೆಳಗ್ಗೆ ಎದ್ದಾದ್ಮೇಲೆ ಇದು ಪೂರ್ತಿ ಸ್ವಲ್ಪ ದಪ್ಪಾಗಿದ್ದಿರುತ್ತೆ ನೀರಿನಿಂದ. ಮೇಲಿಂದ ಇದು ಬ್ಲ್ಯಾಕ್ ಕವರ್ ಏನಿದೆ ನೋಡಿ, ಈ ಬ್ಲ್ಯಾಕ್ ಕವರ್ ತೆಗಿಬೇಕು. ಒಳಗಡೆಯಿಂದ ವೈಟ್ ಏನಿದೆ ಅಲ್ಲ, ಆ 2 ಬೀಜದ ವೈಟು ಅಷ್ಟೇ ಸೇಮ್ ಕ್ವಾಂಟಿಟಿನಲ್ಲಿ ನಾವು ಬೆಲ್ಲ ತಗೋಬೇಕು. ಆ ಬೆಲ್ಲ ಮತ್ತು ಇದು ಹುಣಸೆದು ಬೆಳಗಿನ ವೈಟ್ ಬರುತ್ತಲ್ಲ, ಎರಡನ್ನ ಚೆನ್ನಾಗಿ ಕುಟ್ಟಿಸಿ ಪೌಡರ್ ಥರ ಮಾಡಿಬಿಟ್ಟು ಒಂದು ಚಿಕ್ಕ ಇಷ್ಟೇ ಒಂದು ಕಡಲೆ ಬೀಜ ಅಥವಾ ಅದಕ್ಕಿಂತ ಜಾಸ್ತಿ ಸ್ವಲ್ಪ ದಪ್ಪ ಒಂದು ಅಥವಾ 2 ರೌಂಡ್ ಗೋಳಿ ಥರ ಮಾಡ್ಕೊಳ್ಳಿ. ದಿನ ಬೆಳಗ್ಗೆ 2, ಇಲ್ಲಾಂದ್ರೆ ರಾತ್ರಿ ಮಲಗುವಾಗ 2 ತಿನ್ನಿ. 15-20 ದಿವಸ ನೀವು ತಿನ್ಬಿಟ್ರೆ ಟೈಮಿಂಗ್ನಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ. ಹೇಗೆ ಸರ್, ಹೇಗೆ ಸಾಧ್ಯ? ಈ ಬೀಜ ಸ್ತಂಭನ ಆ್ಯಕ್ಟಿವಿಟಿ. ಇದು ಸ್ತಂಭನ ಅಂದರೆ ಏನು, ವೀರ್ಯ ತುಂಬ ನೀರು ಥರ ಆದರೆ ಅದರಲ್ಲಿ ಅಲ್ಲಿ ಹೋಲ್ಡ್ ಆಗೋದು ಕ್ಯಾಪಸಿಟಿನೇ ನರಗಳಿಗೆ ಇರಲ್ಲ. ವೀರ್ಯನ ಇದು ಗಟ್ಟಿಗೆ ಮಾಡುತ್ತೆ, ಬೆಣ್ಣೆ ಥರ ಮಾಡೋದು. ಯಾವಾಗ ವೀರ್ಯ ಗಟ್ಟಿಗೆ ಆಗುತ್ತೆ ನೋಡಿ, ಆವಾಗ ವೀರ್ಯ ಬೇಗ ಹೊರಗಡೆ ಬರಲ್ಲ, ನಿಧಾನವಾಗಿ ಬರುತ್ತೆ. ಸೊ ನಿಮ್ಮ ಟೈಮಿಂಗ್ ಇಂಪ್ರೂವ್ಮೆಂಟ್ಗೆ ದಿ ಬೆಸ್ಟ್ ಹೋಮ್ ರೆಮಿಡಿ. ಅದರ ಜೊತೆಗೆ ನಾನು ಪ್ರತಿಯೊಂದು ವಿಡಿಯೋನಲ್ಲಿ ಹೇಳ್ತೀನಿ, ವ್ಯಾಯಾಮ, ವಾಕಿಂಗು, ಯೋಗ, ಧ್ಯಾನ, ಬ್ಯಾಲೆನ್ಸ್ ಡಯಟು, ಒಳ್ಳೆ ನಿದ್ರೆ, ಸ್ಟ್ರೆಸ್ ಫ್ರೀ, ಇಷ್ಟು ಮಾಡಿದ್ರೆ ನಿಮಗೆ ಶೀಘ್ರ ಸ್ಖಲನದಲ್ಲಿ ಆರಾಮಾಗಿ ನೀವು ಮನೆ ಮದ್ದುದಿಂದನೂ ನೀವು ಚಿಕಿತ್ಸೆ ಪಡಿಬೋದು. ಸ್ಪೆಷಲಿ ಯಾರು ತುಂಬಾ
ತೆಳ್ಳಗಿದ್ದಾರೆ ಅವ್ರಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಬಟ್ ಯಾರು ಸ್ವಲ್ಪ ಓಬೇಜ್ ಇದ್ದಾರೆ, ಸ್ವಲ್ಪ ವೇಟ್ ಜಾಸ್ತಿ ಇದೆ, ಅವ್ರಿಗೆ ಸ್ವಲ್ಪ ಟೈಮ್ ಜಾಸ್ತಿ ತಗುತ್ತೆ. ಯಾಕಂದ್ರೆ ಬಾಡಿದ ಮಾಸ್ ಜಾಸ್ತಿ ಇರುತ್ತೆ. ಸೊ ಆ ರಸಧಾತುದಿಂದ ಶುಕ್ರಧಾತುವರೆಗೆ ಈ ಔಷಧಿ ಗುಣ ಹೋಗ್ಬೇಕಂದ್ರೆ ಸ್ವಲ್ಪ ಟೈಮ್ ಜಾಸ್ತಿ ಇರುತ್ತೆ. ಸ್ವಲ್ಪ ತಾವು ವೇಟ್ ಲಾಸ್ ಮಾಡ್ಕೊಳ್ಳಿ. ಶೀಘ್ರ ಸ್ಖಲನ ಯಾವುದೋ ರೀತಿ ಕಾಯಿಲೆ ಇಲ್ಲ, ಅದು ಒಂದು ಸಿಂಪ್ಟಮ್. ಆ ಸಿಂಪ್ಟಮ್ನ ನಾವು ಮ್ಯಾನೇಜ್ ಮಾಡ್ಬೋದು. ಫಸ್ಟು ದೈಹಿಕವಾಗಿ ಇರುತ್ತೆ, ಆಮೇಲೆ ಮಾನಸಿಕ ಆಗಿಬಿಡುತ್ತೆ. ಆ ದೈಹಿಕವಾಗಿನ ಫಿಸಿಕಲಿ ಆಕ್ಟಿವಿಟಿದಿಂದ, ಮಾನಸಿಕವಾಗಿನ ಯೋಗದಿಂದ, ಜೊತೆಗೆ ಇದು ಮನೆ ಮದ್ದು. ಏನು ಕಾಸ್ಟ್ಲಿ ಏನಿಲ್ಲ. ಅದು ಮನೆಯಲ್ಲಿ ಯೂಸ್ಲೆಸ್ ಪ್ರಾಡಕ್ಟ್ನ ನಾವು ಹೊರಗಡೆ ಬಿಸಾಕ್ತೀವಿ. ಆ ಥರದ ಉಪಯೋಗ ಮಾಡಿಬಿಟ್ಟು ಮನೆಯಲ್ಲಿ ಮಾಡಿ ಒಳ್ಳೆ ರೀತಿ ಎಂಜಾಯ್ ಮಾಡಿ. ಧನ್ಯವಾದ. ಒಂದು ಶಾರ್ಟ್ ವಿಡಿಯೋ ಮಾಡೋ